ಶಾಲಾ ಆವರಣ ಮತ್ತು ಶೌಚಾಲಯದಲ್ಲಿ ಲೈಂಗಿಕ ದೌರ್ಜನ್ಯ ನಡೆಯುತ್ತಿದೆ ಎಂದರೆ ಮುಖ್ಯ ಶಿಕ್ಷಕರ ಪಾತ್ರ ಏನು? ಈತ ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ. ಈತನಿಗೂ ಶಾಲೆಗೂ ಇರುವ ಸಂಬಂಧವೇನು? ಈತ ಶಾಲೆಗೆ ಮೂಲಸೌಕರ್ಯಗಳನ್ನು ಒದಗಿಸುತ್ತಿದ್ದ ಮತ್ತು ಶಾಲೆಯಲ್ಲಿ ಊಟ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ. ಹೊರಗಿನವರನ್ನು ಶಾಲಾ ಆವರಣದಲ್ಲಿ ಬಿಟ್ಟು ತಪ್ಪು ಮಾಡಿದ ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕಿಯರ ಮೇಲೆ ಯಾಕೆ ಶಿಸ್ತು ಕ್ರಮ ಇಲ್ಲ? ಮಾನ್ಯ ಶಿಕ್ಷಣ ಸಚಿವರೇ, ಇತ್ತ ನೋಡಿ ಸ್ವಾಮಿ. ಒಂದು ಶಾಲೆಯಲ್ಲಿ 9 ಜನ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ಬಗ್ಗೆ ಪೋಷಕರು ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆಶಾ ನೇತೃತ್ವದಲ್ಲಿ ನಡೆದ ತನಿಖಾ ತಂಡದಿಂದ ಆರೋಪಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಸಂಬಂಧಪಟ್ಟ ಶಿಕ್ಷಕರನ್ನು ಇನ್ನೂ ಯಾಕೆ ಅಮಾನತು ಮಾಡಿಲ್ಲ? ಬಿಇಒ ಗುರುಮೂರ್ತಿಯವರೇ, ಯಾಕೆ ಇನ್ನೂ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದೀರಿ ಎಂಬುದು ಸಾರ್ವಜನಿಕರು ಮತ್ತು ಪೋಷಕರ ಒತ್ತಾಯ.